ಹೊಸ ದಿನ ಅಂದಮೇಲೆ ಹೊಸ ಜಾಗ ಅಂದರೆ ಹೊಸ ಅಡ್ವೆಂಚರು. ನಾನು ಹೋಗ್ತಾರ ಜಾಗ ಆಯಿತಾ, ಇಟ್ಸ್ ಗೋನ್ ಬಿ ಬ್ಯೂಟಿಫುಲ್ ಅಂತ ಗೊತ್ತು. ಮ್ಯಾಪ್ಸಲ್ಲಿ ನೋಡಿದ್ದೀನಿ, ಫೋಟೋ ನೋಡಿದ್ದೀನಿ, ಯಾರೋ ಹೋಗ್ಬಿಟ್ಟಿದ್ದಾರೆ ಆಯಿತಾ, ನಾನು ಹೋಗಿಲ್ಲ. ಬಟ್ ಗಾಡಿ ಪಾರ್ಕ್ ಮಾಡಿದ್ಮೇಲೆ 4 ಕಿಲೋಮೀಟ್ರು ತಿಕ್ಕ ಫಾರೆಸ್ಟ್ ಒಳಗೆ ಹೋಗಬೇಕು, ಹುಡ್ಕೊಂಡು ಹೋಗಬೇಕು. ಸಿಗುತ್ತೋ ಸಿಗೋಲ್ವೋ ನಂಗೆ ಗೊತ್ತಿಲ್ಲ, ನೋಡೋಣ ವಿಡಿಯೋದಲ್ಲಿ ಸಿಗ್ತಾ ಇಲ್ವಾ ಅಂತ. ನಾನು ನೋಡೋಕೆ ಹೊರಟಿರೋ ಜಾಗದ ರೂಟಲ್ಲಿ ನನಗೆ ಈ ಥರದ್ದು ಕಾಣದ ಕೂಟ, ಹೈಯೆಸ್ಟ್ ಪಾಯಿಂಟಿಂದ ಇಲ್ಲಿಂದ ನೋಡಿದ್ರೆ ಕೂಟ ಎಂಥ ಸುಂದರವಾಗಿ ಕಾಣುತ್ತೆ ಸ್ವಾಮಿ. ಆ್ಯಕ್ಚುಲಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಜಾಗದಲ್ಲಿ ನಾನು ಟ್ರೆಕ್ಕಿಂಗ್ ಮಾಡಿದ್ದೀನಿ. ಏನಕ್ಕೆ ಅಂತ ನಿಮ್ಗೆ ಹೇಳಿದ್ದೀನಿ, ಯಾಕಂದರೆ ಅಲ್ಲಿ ಒಂದು ಚಿಕ್ಕ ಮನೆ ಕಟ್ತಾ ಇದ್ದೀನಿ ನಾನು ಪಾರ್ಟಿ ಮಾಡೋಕ್ಕೆ ಆಯಿತಾ. ಇನ್ನೊಂದು ಮನೆ ಇದೆ ಅಲ್ಲಿ ನಂದು, ಎಲ್ಲಿ ಕೂಟದಲ್ಲೇ, ಪ್ರಾಪರ್ ಕೂಟದಲ್ಲಿ ಇನ್ನೊಂದು ಮನೆ ಇಟ್ಕೊಂಡಿದ್ದೀನಿ ಆಯಿತಾ. ಇಲ್ಲಿಂದ ಮೇಲ್ಗಡೆಯಿಂದ ನೋಡೋದು, ಆ ವೇವ್ಸ್ ಬ್ರೇಕ್ ಆಗೋದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅದು ಮೇನ್ ಕೂಟ, ಅದ್ರ ಹಿಂದ್ಗಡೆ ಸರ್ಕ್ಯೂಟ್ ಇದೆ, ರೇಸ್ ಟ್ರ್ಯಾಕೆಲ್ಲ ಆಗುತ್ತೆ, ಮೋಟರ್ ಜಿಪಿ ಎಲ್ಲ. ಅದ್ರ ಪಕ್ಕದಲ್ಲಿ ಸೆಗೌರ್ ಬೀಚ್, ಅದ್ರ ಪಕ್ಕದಲ್ಲಿ ತಂಜುವಾನು, ಅದ್ರ ಪಕ್ಕದಲ್ಲಿ ಎಲ್ಲ ಬೀಚ್ ಇಲ್ಲಿಂದನೇ ಕಾಣುತ್ತೆ. ಡ್ರೋನ್ ಹಾಕೊಳ್ಳೋದೇ ಬೇಕಾಗಿಲ್ಲ, ಕೆಳಗಡೆಯಿಂದ ನೋಡೋದು ಬದಲು ಮೇಲ್ಗಡೆ ಬಂದರೆ ಇನ್ನೂ ಸೂಪರ್ ಸ್ವಾಮಿ. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಈ ಜಾಗದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ, ಇಲ್ಲಿಂದ ಹಾರ್ಕೊಂಡು ಹೋಗ್ತಾರೆ, ಎಲ್ಲ ಹಾರ್ಕೊಂಡು ಹೋಗ್ತಾರೆ. ಅದನ್ನು ಮಾಡೋಣ ಅಂತ ಒಂದು ಆಸೆ ಇದೆ ಆಯಿತಾ. ಯಾರು ಹಾರಂಗಿದ್ರೆ ಅವ್ರದ್ದೊಂದು ವೀಡಿಯೋ ತೊಗೊಳ್ಳೋಣ ಅಂತ ಆಯಿತಾ. ಸೊ ದಟ್ಸ್ ವಾಟ್ ಐ ಆಮ್ ಥಿಂಕಿಂಗ್ ಅಬೌಟ್. ಸೊ ನೋಡೋಣ ಇಲ್ಲಿಂದ ಡ್ರೋನ್ ಶಾಟ್ಸ್ ಹೆಂಗಿರುತ್ತೆ. ಡ್ರೋನ್ ಶಾಟ್ಸ್ ಮಾತ್ರ ಸೂಪರಾಗಿ ಬಂದಿದೆ ಸ್ವಾಮಿ. ಕೆಳಗಡೆಯಿಂದ ನೋಡೋದಕ್ಕೂ ಮೌಂಟೇನಿಂದ ಶಾಟ್ ತಗೊಳ್ಳೋದಕ್ಕೂ ಕಲರ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಈ ಕಲರ್ ಆಫ್ ದ ವಾಟರ್, ಈ ಹೈಟಿಂದ ಆ ವ್ಯೂ ನೋಡೋದು, ಆ ಕೂಟ ಬೀಚು ಇಲ್ಲಿಂದ ನೋಡಿದಾಗ ಅಷ್ಟು ಉದ್ದ ಬೀಚ್ ಇದೆ ಅಂತ ನಮ್ಗೆ ಇವಾಗ ಕಾಣಿಸುತ್ತೆ. ಅಲ್ಲಿ ನಾವು ನೆಲದಲ್ಲಿದ್ದಾಗ ಅಷ್ಟು ಉದ್ದ ಇದೆ ಅಂತ ಕಾಣಿಸೋದೇ ಇಲ್ಲ. ಲುಕ್ ಅಟ್ ದ ವೇವ್ಸ್, ಈ ವೇವ್ಸ್ ಬ್ರೇಕ್ ಆಗೋದು, ಈ ಕಲರ್ ಡಿಫ್ರೆಂಟ್ ವಾಟರ್, ಗ್ರೀನ್, ಬ್ಲೂ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಓ ಗಾಡ್ ಆಯಿತಾ. ಇಲ್ಲೆಲ್ಲೋ ಹೋಗ್ತಾ ಇದ್ದೀನಿ. ಸಿ ದಿಸ್ ಇಸ್ ವೇರ್ ದೇ ವಿಲ್ ಆ್ಯಕ್ಚುಲಿ ನೋಡಿ, ಅಲ್ಲಿ ರೆಡಿ ಮಾಡ್ಕೊತಿದ್ದಾರೆ ಟು ಫ್ಲೈ ಆಯಿತಾ. ಸಿ ಒನ್ ಆಫ್ ಮೈ ಫ್ರೆಂಡ್ ಅಲ್ಲಿ ಪರಿಚಯ ಆದ, ಅವ್ನು ಹೇಳ್ದ ನಂದು ಡ್ರೋನ್ ಶಾಟ್ ತಗೊಂತೀಯ ಅಂತ. ಆಯಿತು ಗುರು ಅಂತ ನಾನು ಹೇಳ್ದೆ, ಮಾಡಿದೆ. ಏನಕ್ಕೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ, ಯಾಕಂದ್ರೆ ಹೊಸ ವಿಷಯ ಏನಾದರೂ ಕಲ್ತ್ಕೊಳ್ತೀವಿ, ವಿ ವಿಲ್ ಲರ್ನ್ ಸಮಥಿಂಗ್ ನ್ಯೂ ಅದು ಅದರ್. ಅವನು ಹಾರಬೇಕಾದ್ರೆ ನನಗೆ ಮೈಂಡ್ ಏನು ಬಂತು, ನಾನು ಯಾಕೆ ಹಾರಬಾರ್ದು. ನಾನು 78 kg ಇದ್ರು ನಾನು ಹಾರ್ಬೋದು, ಅವನಿಗೆ 90 kg ಅವನೇ, ಹೈಟ್ ಅವನೇ, ಅದು ಬೇರೆ ವಿಷಯ ಆಯಿತಾ. ಈ ಥರ ನಾನು ಹಾರೋಣ ಅಂತ, ಯಾಕಂದರೆ ಎಷ್ಟೊಂದು ಆಸೆ ಇದೆ ನನಗೆ. ಸ್ವಿಮ್ಮಿಂಗ್ ಮಾಡೋ ಆಸೆ, ಸ್ವಿಮ್ಮಿಂಗ್ ಬರಲ್ಲ. ಓಷನಲ್ಲಿ ಸ್ವಿಮ್ಮಿಂಗ್ ಮಾಡೋಣ ಅಂದರೆ ಅದು ಬರ್ತಾ ಇಲ್ಲ. 7 ತಿಂಗಳಿಂದ ಕಲ್ತಿಲ್ಲ. ಅಷ್ಟು ಕಲಿಯೋಕ್ಕೆ ಅಂತ ಎಷ್ಟೊಂದು ವಿಷಯ ಆಸೆ ಇಟ್ಕೊಂಡಿದ್ದೀನಿ. ನಾನು ಗಿಟಾರ್ ಕಲಿಬೇಕು, ಆಗ್ತಾಯಿಲ್ಲ. ಸಿಂಗಿಂಗ್ ಕಲಿಬೇಕು, ಆಗ್ತಾಯಿಲ್ಲ. ಹೊಸ ಕುಕಿಂಗ್ ಕಲಿಬೇಕು, ಮಾಡ್ತಾಯಿಲ್ಲ. ಲೈಫ್ ಅಷ್ಟು ಫಾಸ್ಟಾಗಿ ಓಡೋಗ್ತದೆ. ಬಟ್ ಇವನು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಆಮ್ ಗೆಟಿಂಗ್ ವೆರಿ ವೆರಿ ಎಕ್ಸೈಟೆಡ್ ಆಯಿತಾ. ಹೌ ಐ ಕ್ಯಾಪ್ಚರಿಂಗ್ ಅಂತ ನಾನು ರೇಟಿಂಗ್ ಕೊಡ್ತಾ ಇದ್ದೀನಿ ಆಯಿತಾ. ಐ ಆಮ್ ಟ್ರೈನ್ ಟು ಕ್ಯಾಪ್ಚರ್. ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆಯಿತಾ. ಅವ್ನಿಗೆ ಬರೀ ಎಡ್ಜಲ್ಲೇ ಸುತ್ತಬೇಕಂತ ಅವ್ನಿಗೆ ಆಯಿತಾ. ಸ್ಟ್ರೈಟಾಗಿ ಬರೋಕ್ಕೆ ಇಷ್ಟಲ್ಲ, ಅವ್ನಿಗೆ ರಬ್ ಮಾಡ್ಕೊಂಡು ಹೋಗ್ಬೇಕಂತ ಅವ್ನಿಗೆ ಆಯಿತಾ. ಅವ್ನ ಎಕ್ಸೈಟ್ಮೆಂಟೇ ಆ ಥರ ಅಂತೆ. ಹೋಗ್ಲಿ ಬಿಡು ಸ್ವಾಮಿ ನನ್ಬಿಟ್ಟು ಇದು ಮಾಡ್ತಾ ಇರ್ಬೇಕಾದ್ರೆ ನನಗೆ ಅರ್ಥ ಆಯಿತು, ನಾನು ಕಲ್ತ್ಕೊಂಡು ಬಿಟ್ರೆ ಆಯಿತಾ. ಅವ್ನು ಬಂದಿರೋದು ಏನಕ್ಕೆ ಗೊತ್ತಾ, ಅವನು ಬೇಸಿಕಲಿ ಅವನು ನ್ಯೂಜಿಲೆಂಡಿಂದ ಬಂದಿರೋದು. ನ್ಯೂಜಿಲೆಂಡಿಂದ ಬಂದು ಇಲ್ಲಿ ಬಿಸ್ನೆಸ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತದ ನಾನು ಆಯಿತಾ. ಅವನು ಅರ್ಥ ಆಯಿತು ಅವನಿಗೆ ದಟ್ ನಾನು ಡ್ರೋನ್ ಶಾಟ್ ತೊಗೊಳ್ತಿದ್ದೀನಿ, ಅದಕ್ಕೆ ಅಲ್ಲೇ ಆಡ್ಕೊಳ್ಳೋಣ ಅಂದರೆ ಆ ಗಾಳಿ ಹೆಂಗೆ ಬರುತ್ತೆ, ಆ ಗಾಳಿ ತಕ್ಕನಂಗೆ ಅವ್ನು ಹಾರಾಡಿಕೊಂಡು ವಾಪಸ್ ಅಲ್ಲೇ ಬಂದು ಲ್ಯಾಂಡ್ ಮಾಡೋ ಪ್ಲಾನ್. ಅವ್ನು ಬೀಚಲ್ಲೂ ಲ್ಯಾಂಡ್ ಮಾಡ್ಬೋದು ಆಯಿತಾ. ಬೀಚಲ್ಲಿ ಲ್ಯಾಂಡ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಪ್ಯಾಕ್ ಮಾಡಿಕೊಂಡು ಅವ್ನು ಏನು ಮಾಡಬೇಕು, ಯಾವುದೋ ಟ್ಯಾಕ್ಸಿ ತೊಗೊಂಡು ಬರ್ಬೇಕು, ಯಾಕಂದ್ರೆ ಅವ್ನು ಬೈಕ್ ಇಲ್ಲೇ ಇದೆ. ಓಕೆ, ಸೊ ದಟ್ಸ್ ಒನ್ ಥಿಂಗ್ ದಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಆಯಿತಾ. ಇಟ್ಸ್ ಬ್ಯೂಟಿಫುಲ್. ಇಲ್ಲಿ ಬಂದರೆ ಎಷ್ಟು ವಿಷಯ ಕಲ್ತ್ಕೊಳ್ತೀವಿ. ನಾನು ಮುಂದೆ ಹೋಗಬೇಕು, ಅದನ್ನು ಮರೆತುಬಿಟ್ಟು ಇಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಾ ಲೆಫ್ಟಲ್ಲಿ ನನಗೆ ಐ ವಾಂಟ್ ಟು ಗೋ ಟ್ರೆಕ್ಕಿಂಗ್ ದೇರ್, ಐ ವಾಂಟ್ ಗೋ, ಅಲ್ಲಿಂದ ಬ್ಯೂಟಿಫುಲ್ ಸ್ಪಾಟ್ ಕಾಣಿಸುತ್ತೆ ಅಂತ ನನಗೆ ಅನ್ಕೊಂತು ಬಂತು. ಇಲ್ಲೊಂದು ಗ್ರೀನ್ ಕಾಣಿಸುತ್ತಾ, ಅಲ್ಲೂ ಹೋಗ್ಬೇಕಂತ ಬಂತು. ಅಲ್ಲಿಂದ ಹೆಂಗೆ ಕಾಣಿಸುತ್ತೆ ಕೂಟ ನಾನು ನೋಡಬೇಕು ಆಯಿತಾ. ಇಷ್ಟೊಂದೆಲ್ಲ ಇದೆ ನೋಡೋಕ್ಕೆ ಆಯಿತಾ, ಮಾಡೋದಕ್ಕೆ. ಸುಮ್ಮನೆ ಜನಗಳು ಅವ್ರ ಮನೆಯಿಂದ ಕೆಲಸದಿಂದ ಮನೆಗೆ ಬಂದು ಮಾಡ್ಕೊಂಡಿದ್ದಾರೆ. ನಾನು ಹಂಗೆ ಇದ್ದೆ, ಇವಾಗ ಡಿಫ್ರೆಂಟ್ ಆಗಿಬಿಟ್ಟಿದ್ದೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಐ ಆಮ್ ಆ್ಯಕ್ಚುಲಿ ಈ ಥರ ಎಲ್ಲ ಕಲ್ತ್ಕೊಳ್ತಾ ಇದ್ದೀನಿ. ಲುಕ್ ಅಟ್ ದಿಸ್ ಶಾಟ್ ಯಾರ್, ಲುಕ್ ಅಟ್ ದಿಸ್ ಶಾಟ್. ಮೇಲ್ ನೋಡೋಣ, ಕೆಳಗೆ ನೋಡೋಣ, ಹೆಂಗೆ ತಿರ್ಸೋಣ ಕ್ಯಾಮ್ರಾನ, ಇದೇ ಗೊತ್ತಾಗ್ತಾಯಿಲ್ಲ ನನಗೆ ಆಯಿತಾ. ಬಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ನಮ್ಮದೊಂದು ಶಾಟ್ ಬೇಕಲ್ವಾ, ಹೀರೋದೊಂದು ಶಾಟ್ ಇಲ್ಲ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ನೋಡಿ ಲುಕ್ ಅಟ್ ದ ಹೀರೋ, ಹೌ ಸ್ಮಾರ್ಟ್ ಈಸ್. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ಇಲ್ಲಿ ಈ ಶಾಟ್ ನೋಡಿ ನಿಮಗೆ ತೋರಿಸ್ತೀನಿ. ಈ ಶಾಟ್ ಅಲ್ಲ, ನೆಕ್ಸ್ಟ್ ಶಾಟ್ ಬರ್ತಾ ಇದೆ. ಅವನು ಬರ್ತಾನೆ, ಅವನು ಬಂದಾಗ ಹಂಗೆ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಅವನ್ನ. ನೋಡಿ ಇವಾಗ ಈ ಶಾಟಲ್ಲಿ ನೋಡಿ, ಸಿ ಹೌ ವಿಲ್ ಕಮ್, ಅವು ಬರ್ತಾನೆ ನೋಡಿ. ಅವ್ನು ಹಿಂಗಿಂದ ಬಂದ ಹೋದ ಅಂದ್ಕೊಂಡ್ರೆ ಅಷ್ಟು ಫಾಸ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು. ಯು ಸಿ ಲುಕ್ ಅಟ್ ದಿಸ್ ಅಗೇನ್. ಸೊ ಕೊನೆಗೆ I found a place like this through the wooded thing I'm going. I don't know whether I'll get there. I don't have the internet, but the view is amazing from here. I have no idea where this place is, but I know the name, that's all. ಬಂದದ್ದ ಜಾಗ ಎಲ್ಲೂ ದೂರದಲ್ಲೂ ಕಾಣಿಸ್ತಾ ಇಲ್ಲ ಆಯಿತಾ. ಇಂಟರ್ನೆಟ್ ಇಲ್ಲ, ಈ ಥರ ಥಿಕ್ ಫಾರೆಸ್ಟಲ್ಲಿ ಬಂದುಬಿಟ್ಟಿದ್ದೀನಿ. ಆದರೆ ಬ್ಯೂಟಿ ಏನಂದರೆ, ಕಳೆದೋದ್ರೂ ಈ ಥರ ಒಂದು ಸ್ಮಾಲ್ ಐಲ್ಯಾಂಡು, ಅದರ ಪಕ್ಕದಲ್ಲಿ ಸ್ಮಾಲ್ ಬೀಚ್, ಅಲ್ಲೇ ಬೀಚ್ ಕಾಣ್ತಾ
ಆಮೇಲೆ ದೊಡ್ಡ ಬೀಚ್ ಆ ಕಡೆ ಒಂದಿದೆ ಕಾಣುತ್ತಾ. ಫಿಂಗರ್ ಹಾಕಿದ್ರೆ ಬ್ಲರ್ ಆಗಿಬಿಡುತ್ತೆ. ಹೆಂಗೋ ಬಂದುಬಿಟ್ಟಿದ್ದೀನಿ, ವಾಪಸ್ ಹೋಗ್ಬಿಟ್ಟು ಕೇಳ್ತೀನಿ ರೂಟ್ ಎಲ್ಲಿ ಅಂತ. ಇಲ್ಲೆಲ್ಲೋ ಇದೆ ಆಯಿತಾ, ರೋಡ್ ಇಲ್ಲಿರೋದಕ್ಕೆ. ಇಲ್ಲೇ ಕಳೆದೋಗೋದು ನಾನು ತುಂಬ ಫೇಮಸ್ಸು, ಕಳೆದೋಗ್ಬಿಟ್ಟು ಅಂತ ಆಯಿತಾ. ಸೊ ವಾಪಸ್ ಹೋಗಿ ಕೇಳ್ತೀನಿ, ಇನ್ನೂ ಟೈಮ್ ಇದೆ. ಆಗಲಿಲ್ಲ ಅಂದರೆ ವಾಪಸ್ ಹೋಗಿ ಹುಡ್ಕೊಂಡು ನಾಳೆ ಬರ್ತೀನಿ. ಮಿಸ್ ಮಾಡಲ್ಲ, ಜಾಗ ಇದೆ ಅಂದಮೇಲೆ ನೋಡಲೇಬೇಕು. ಇನ್ನೊಂದು ವಿಷಯ, ಇರಲಿಲ್ಲ ಅಂದರೆ ಏನು ತೋರ್ಸೋಕ್ಕೆ ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಯಾಕಂದರೆ ಹೊಸ ಅಡ್ವೆಂಚರ್